ಗದಗ್ನಲ್ಲಿ ಸರ್ಕಾರದ ಮುಖ್ಯ ಸಚೇತನ ಸಲೀಂ ಅಹಮದ್ ಹೇಳಿಕೆ. ಕೇಂದ್ರ ಸರ್ಕಾರ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡುತ್ತಿದೆ. ಜನರ ಅಭಿವೃದ್ಧಿ ಕಡೆಗೆ ಗಮನ ಹರಿಸಲಿ. ಬೆಲೆ ಏರಿಕೆ ಜಾಸ್ತಿಯಾಗ್ತಿದೆ, ಯುವಕರಿಗೆ ಉದ್ಯೋಗವಿಲ್ಲ. ಬಿಜೆಪಿಗರು ಚುನಾವಣೆಗೂ ಮುಂಚೆ ಅಧಿಕಾರಕ್ಕೆ ಬಂದ ಮೇಲೆ 100 ದಿನದಲ್ಲಿ ಕಪ್ಪು ಹಣ ವಾಪಸ್ ತರ್ತೀವಿ ಅಂದಿದ್ರು. ಪ್ರತಿ ಅಕೌಂಟ್ಗೆ 15,000 ರೂಪಾಯಿ ಹಾಕ್ತೀವಿ ಅಂದವರು ಏನು ಮಾಡಿದ್ರು? ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ರೈತರಿಗೆ ಅನುಕೂಲವಾಗೋ ಯೋಜನೆ ಕೊಡಲಿಲ್ಲ. ಬಿಜೆಪಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಬರೋ ಹಣ ಸರಿಯಾಗಿ ಕೊಡಲಿ. ಕೇಂದ್ರದಲ್ಲಿ ರಾಜ್ಯದ 5 ಜನ ಕೇಂದ್ರ ಸಚಿವರಿದ್ದಾರೆ, 17-18 ಸಂಸದರು ಇದ್ದಾರೆ. ಆದ್ರೆ ಅವರೆಲ್ಲ ಏನು ಮಾಡ್ತಿರೋದು? ಮಹದಾಯಿ, ಮೇಕೆದಾಟು ಇಂತಹ ಬಹುದೊಡ್ಡ ಯೋಜನೆಗಳು ಅನುಷ್ಠಾನಕ್ಕೆ ತರಲಿ. ಅದನ್ನ ಬಿಟ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡುತ್ತಾ ಕೂಡೋದು ಸರಿಯಲ್ಲ. ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ. ನಾವು ಚುನಾವಣೆಗೂ ಮುಂಚೆ ಹೇಳಿದ ಹಾಗೆ 5 ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೇವೆ. ನಾವು ಗೆದ್ದಿದ್ದೇವೆ ಅಂತ ಬೀಗಲ್ಲ, ಸೋತ್ರು ಕುಗ್ಗಲ್ಲ, ನಮ್ರತೆಯಿಂದ ಸರ್ಕಾರವನ್ನ ಮುನ್ನಡೆಸುತ್ತಿದ್ದೇವೆ. ಬಿಜೆಪಿಗರಿಗೆ ಸಮಾಧಾನ ಇರಲಿ. ಕಾಂಗ್ರೆಸ್ ಪಕ್ಷವನ್ನ ಸಮರ್ಥಿಸಿಕೊಂಡ ಸಲೀಂ ಅಹಮದ್. ನಾನು ಹೇಳೋದು ಕೇಂದ್ರ ಸರ್ಕಾರದ ಏನು ಸರ್ಕಾರ ಇದೆ, ನರೇಂದ್ರ ಮೋದಿ ಸರ್ಕಾರ 11 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಬರೀ ಸುಳ್ಳಿನ ಮೇಲೆ ಸುಳ್ಳು ಜನರಿಗೆ, ಈ ದೇಶದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಜನರ ಅಭಿವೃದ್ಧಿ ಕಡೆ ಗಮನ ಹರಿಸಲಿ. ಈ ಕರ್ನಾಟಕವನ್ನು ಬಿಟ್ಟು ಇವತ್ತು ಜನರು ಏನು ಕಷ್ಟಪಡ್ತಾ ಇದ್ದಾರೆ ದೇಶದಲ್ಲಿ. ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಯುವಕರಿಗೆ ಉದ್ಯೋಗ ಇಲ್ಲ. ನೀವು ಅಧಿಕಾರ ಬರೋ ಮುಂಚೆ ಏನು ಹೇಳಿದ್ರಿ? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು 15 ಲಕ್ಷ ಅಕೌಂಟಲ್ಲಿ ಹಾಕ್ತೀನಿ ಹೇಳಿದ್ರಿ. ಅದು ಮಾಡಿದ್ರಾ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. 22 ಕೋಟಿ ಕೊಡಬೇಕಾಯಿತು, 22 ಲಕ್ಷ ಕೊಡಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಅದು ಮಾಡಲಿಲ್ಲ. ಸೊ ಇದೆಲ್ಲ ಈ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಇವತ್ತು ಬಿಜೆಪಿಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಕೇಳ್ತೀನಿ ರಾಜ್ಯದ ಬಿಜೆಪಿ ಮುಖಂಡರಿಗೆ, ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೇಂದ್ರದ ಏನು ಅನುದಾನ ಬರುತ್ತಲ್ಲ ನಮಗೆ, ಅದು ತರುವಂಥ ದುಡ್ಡು ಕೆಲಸ ತಾವು ಮಾಡಿ. 5 ಜನ ಕೇಂದ್ರ ಮಂತ್ರಿಗಳು ತಾವಿದ್ದೀರಾ, ಸುಮಾರು 17-18 ಎಂಪಿಗಳು ತಾವಿದ್ದೀರಾ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನೀವು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡಿರಾ. ಸ್ವಲ್ಪ ಧೈರ್ಯ ಮಾಡಿ, ಸ್ವಲ್ಪ ನರೇಂದ್ರ ಮೋದಿ ಜೊತೆ ಸ್ವಲ್ಪ ಮಾತಾಡಿ, ಕಾರ್ಯಕ್ರಮ ಅನುಷ್ಠಾನ ತನ್ನಿ. ಈ ಕಾರ್ಯಕ್ರಮ ಬಿಟ್ಟು ಕರಾಳ ದಿನ ಆಚರಣೆ ಮಾಡ್ತಾರೆ. ಕರಾಳ ದಿನ ಕರ್ನಾಟಕದಲ್ಲಿ 5 ನಮ್ಮ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. 2 ವರ್ಷ ನಮ್ಮ ಸರ್ಕಾರ ಪೂರೈಸಿದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೊಡೆ ಮಾಡ್ತಾ ಇದ್ದೀವಿ. ನಾವು 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ. ನಾವು ಅಧಿಕಾರಕ್ಕೆ ಬಂದು 3 ತಿಂಗಳಲ್ಲಿ ನಮ್ಮ ಎಲ್ಲ ಏನು ವಾಗ್ದಾನ ಮಾಡಿದ್ವಿ ಆ ಕಾರ್ಯಕ್ರಮವನ್ನು ಅನುಷ್ಠಾನ ತರ್ತಾ ಇದ್ದೀವಿ. ಅದರಿಂದ ಬೇರೆ ಬಿಜೆಪಿ ಬೇರೆ ಏನು ಕೆಲಸ ಇಲ್ಲ. ನೀವು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಒತ್ತಾಯ ಹಾಕಿ, ನಿಮ್ಮ ಸರ್ಕಾರ ಇರುವಾಗ ಏನು ಮಾಡಿದ್ರಿ ತಾವು? ಯಾವ ಅಭಿವೃದ್ಧಿ ಮಾಡಿದ್ರಿ? ನಾವು ಬಂದು 2 ವರ್ಷ ಆಗಿದೆ. ಸ್ವಲ್ಪ ತಾಳ್ಮೆ ಇರಲಿ. ಪ್ರಾಮಾಣಿಕವಾಗಿ ನಾವು ಜನಸೇವೆ ಮಾಡ್ತಾ ಇದ್ದೀವಿ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ಸೋತ್ರಕ್ಕೆ ಹೋಗಲ್ಲ. ಆದರೆ ನಾವು ಗೆದ್ದಿದ್ದು ನಮ್ರತೆಯಿಂದ ಜನಸೇವೆ ಮಾಡೋ ಕೆಲಸ ನಮ್ದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇನ್ನೇನು ಬಿಜೆಪಿಯವರು ಅವ್ರಿಗೆ ಸ್ವಲ್ಪ ಏನಾದರೂ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಅವ್ರು ಕೇಂದ್ರದಿಂದ ನಮ್ಮ ಮೇಕೆದಾಟು ಇರ್ಬೋದು, ನಮ್ಮ ಮಹದಾಯಿ ಇರ್ಬೋದು, ಹಲವಾರು ಕಾರ್ಯಕ್ರಮಗಳು. ಮತ್ತೆ ಈಗಾಗಲೇ ಇವ್ರನ್ನ ಭೇಟಿ ಮಾಡಿ, ರಾಜನಾಥ್ ಸಿಂಗ್ ಭೇಟಿ ಮಾಡಿ ಸಿಎಂ ಅವರು ಕೆಲವು ಮನವಿ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೆಲವು ಮನವಿ ಕೊಟ್ಟಿದ್ದಾರೆ. ಅದ್ರ ಕಡೆ ಗಮನ ಹರಿಸಬೇಕಂತ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಈಗಾಗಲೇ ಖರ್ಗೆ ಸಾಹೇಬರು ಇದ್ರ ಬಗ್ಗೆ ಯಾವುದೇ ಒಂದು ಹೇಳಿಕೆ ಕೊಡಬಾರ್ದಂತ ಮಾಡಿದ್ದಾರೆ. ಅದರಿಂದ ಇದ್ರ ಬಗ್ಗೆ ನಾನು ಪಕ್ಷದ ಹೈಕಮಾಂಡ್ ಇವಾಗ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಇರಲಿ, ಕೆಪಿಸಿ ಅಧ್ಯಕ್ಷ ಸ್ಥಾನ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಆದೇಶ ಕೊಟ್ಟಿದ್ದಾರೆ. ಅಂಥದ್ದು ಯಾವುದೇ ವಿಚಾರಗಳಿದ್ರು ಕೂಡ ವರಿಷ್ಠರು ತೀರ್ಮಾನ ಮಾಡ್ತಾರೆ.